ದೇವ್ರು ನಮ್ಮ ಗ್ರಾಮ ದೇವತೆ ಆದಂತ ಶ್ರೀ ದುರ್ಗಾದೇವಿ ಅವತಾರ ಪವಾಡ ಬಹಳ ಐತ್ರಿ. ದೇವ್ರು ತಾಯಿ ಪವಾಡ ಬಗ್ಗೆ ನಿಮ್ಗೆ ಎಲ್ಲರೇ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ದೇವ್ರು ನಿಮ್ಗೆ ಗೊತ್ತಾಕೈತಿ. ನಮಸ್ಕಾರ ದೇವ್ರು, ನಾನು ನಿಮ್ಮ ಕೆಲ್ಲಾಡಿ ಬಸ್ಸು. ದೇವ್ರು ಬೆಳಗಿನ ಮುಂಜಾನೆ ಎದಕ್ಕೂ ಗಾಡಿ ಒಂದು ಕಿಕ್ ಬಡ್ಕೊಂಡ್ ನಾಸಿದ ಬಸ್ ಸ್ಟ್ಯಾಂಡ್ ಬಂದ್ರಿ. ಯಾಕಂದ್ರೆ ಮಾಲಿಯಟ್ಟ ತರಬೇಕಂತ ಹೇಳಿ ನನ್ನ ನಂಬರಿಗೆ. ಯಾಕಂದ್ರೆ ಇವತ್ತು ಬಂದ್ಬಿಟ್ಟು ಅಮಾಶಿರ ಕಾರ್ಯಕ್ಕೆ ನನ್ನ ಬಾರಿ ನಟ ಫುಲ್ ಗಿಲಿ ಹೆಂಗ ರೆಡಿ ಮಾಡತ್ತೀನ್ರಿ, ಸದ್ ಮಾಡತ್ತೀನ್ರಿ. ಅದೇ ರೀತಿ ಬಂದ್ಬಿಟ್ಟು ಈ ಮಾಲಿನ ನನ್ನ ನಂಬರಿಗೆ ಹಾಕ್ರಿ. ಹೆಂಗ್ ಕಾದೈತಿ ನೋಡ್ರಿ ಲೊಕ್ಕ. ನನ್ನ ಗಾಡಿ ಕದರ ಬೇರೆ. ನಾನು ಜಗ್ ಬಗ್ಗ ರೆಡಿಯಾಗಿ ಸೀದಾ ಒಂದು ಗಾಡಿ ಚಾಲ ಮಾಡ್ಕೊಂಡ ನಾ ಬಂದನ್ರಿ ನಮ್ಮ ಗ್ರಾಮ ದೇವತೆ ತಾಯಿ ಆಶೀರ್ವಾದ ಪಡ್ಕೊಳಕ್ರಿ. ದೇವ್ರು ಇಲ್ಲಿ ಬರ್ತಿದ್ದಂಗೆ ನೋಡ್ಬೋದ್ರಿ. ಪ್ರತಿ ಅಮಾವಾಸ್ಯೆ ಕೂಡ ಈ ನಕಾಶಿ ಜನಸಾಗರ ಇರ್ತೈತಿ ಅಂತ ಹೇಳುತ್ತಾ ದೇವ್ರು. ತಾಯಿಯ ನಿಯಮ ಏನಪ್ಪಾ ಅಂದರೆ ಇಲ್ಲಿ ಕೊಟ್ಟಂತ ಹೆಣ್ಣು ಮಗಳು ಗಂಡನ ಮನೆಗೆ ಹೋಗಿಳಂದ್ರೆ ದೇವ್ರು ಅವಳು ಬಂದು 5 ತೆಮಿಗೆ ಆದರೆ ನೀರು ತಾಯಿಗೆ ನೀಡ್ಬೇಕ್ರಿ. ಯಾಕಂತ ಕೇಳ್ಬೋದು. ದೇವ್ರು ಹೆಣ್ಣ ಮಕ್ಕಳ ಮೇಲೆ ಫುಲ್ ಜೀವ ಇಟ್ಟಿರುವಂತ ತಾಯಿ ರೀ. ದೇವ್ರು ಈ ತಾಯಿ ಜಾತ್ರೆ ಬಂದ್ಬಿಟ್ಟು ನಾಗರ ಪಂಚಮಿ ನಿಮಿತ್ತ 3 ದಿನಗಳ ಕಾಲ ಜಾತ್ರೆ ದೇವ್ರು. ಆ ಜಾತ್ರೆ ನೋಡಕತ್ರ ಅದೊಂಥರ ಸಡಗರನ ಅಂತ ಹೇಳುತ್ತಾ ದೇವ್ರು. ಕರ್ನಾಟಕದಲ್ಲಿ ಮಧ್ಯದಲ್ಲಿ ಪ್ರಸಿದ್ಧವಾದ ಜಾತ್ರೆ ಆದರೆ ಇದ್ರ ಶ್ರೀ ದುರ್ಗಾದೇವಿ ಪಾಮಲ್ದಿನಿ ಜಾತ್ರೆ ಅಂತಾನೆ ಹೇಳ್ಬೋದು ದೇವ್ರು. ಜಾತ್ರೆಗೆ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಆ ನಕಾಶಿ ಜಾತ್ರೆ ಆಗೈತಿ ಅಂತ ಹೇಳುತ್ತಾ ದೇವ್ರು. ನಿಮ್ಮ ಮನುಷ್ಯನೊಳಗೆ ಜಾತ್ರೆ ಟೈಮ್ದಾಗ 5 ತೆಮಿಗೆ 5 ಕೂಡ ನೀರು ನೀಡಿದ್ದೆ ಆದರೆ ಮುಂದಿನ ಬರುವ ಜಾತ್ರೆ ಒಳಗೆ ನಿಮ್ಮ ಕಾರ್ಯಗಳು ಯಶಸ್ವಿ ಅಂತಾನೆ ಹೇಳ್ಬೋದು ದೇವ್ರು. ಅಷ್ಟೆಲ್ಲ ದೇವ್ರು ಪ್ರತಿ ಅಮಾವಾಸ್ಯೆ ಕೂಡ ಇಲ್ಲಿ ದಾಸೋಹದ ವ್ಯವಸ್ಥೆ ಕೂಡ ಕಮಿಟಿ ಅವರು ಹಮ್ಮಿಕೊಂಡಿರ್ತಾರಂತ ಹೇಳ್ತಾ ದೇವ್ರು. ಈ ವಿಡಿಯೋ ಅಷ್ಟೇ ಮುಗಿಸ್ತೀನಿ. ನಮ್ಮ ವಿಡಿಯೋ ಎಷ್ಟಾಗೈತರ ನಮ್ಮ ಪೇಜ್ ಯಾರು ಹೊಸ ನೋಡ್ತೀರ ಫಾಲೋ ಬಟನ್ ಮ್ಯಾಗ ದೊಡ್ಡ ಕಲ್ ಹೇರ್ ಬಿಟ್ರೆ ಮಾಮಗಳೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.